ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದ 35ನೇ ದಿನ ವೀಕೆಂಡ್. ಇವತ್ತು ಭಾನುವಾರ. ಯಾತ್ರಿಕರ ಸುನಾಮಿ ಹೇಗಿದೆ ಅಂತ ಕೇಳಿದ್ರೆ ನೋಡಿ, ಒಂದು ಸ್ವಲ್ಪವೂ ಕೂಡ ಜಾಗ ಇಲ್ಲ ಅಲ್ಲಿ, ಒಂದು ಸ್ವಲ್ಪವೂ ಕೂಡ ಜಾಗ ಇಲ್ಲ ಅಲ್ಲಿ. ಯಾತ್ರಿಕರ ಸುನಾಮಿ ಹೇಗಿದೆ ಕೇಳಿದ್ರೆ ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಯಾತ್ರಿಕರೇ ಕಾಣಿಸ್ತಾ ಇದ್ದಾರೆ. ಇದು ನಾಗವಾಸುಕಿ ಮಾರ್ಗವಾಗಿ ಹೋಗುವಂತ ರಸ್ತೆ. ಈ ಕಡೆಗೆ ಹೋದ್ರೆ ಸಂಗಮಕ್ಕೆ ಹೋಗುವಂತ ರಸ್ತೆ ಇದು. ಈ ರಸ್ತೆಯ ಉದ್ದಕ್ಕೂ ಕೂಡ ಜನರೇ ತುಂಬಿದ್ದಾರೆ. ಯಾವುದೇ ವಾಹನಗಳ ಮೂವ್ಮೆಂಟ್ಗೆ ಇವತ್ತು ಅವಕಾಶ ಇಲ್ಲ. ಬೈಕ್ಗಳನ್ನು ಕೂಡ ಅಲ್ಲಲ್ಲಿ ತಡಿತಾ ಇದ್ದಾರೆ. ಈ ಎಲ್ಲ ವೆಹಿಕಲ್ಗಳೇನಿದಾವಲ್ಲ, ಈ ವೆಹಿಕಲ್ಗಳು ಒಳಗಡೆ ಬಂದಿವವು, ಅವ್ರನ್ನ ಹೊರಗಡೆ ಕಳಿಸ್ತಾ ಇದ್ದಾರೆ. ಈಗ ಬಿಗಿ ಬಂದೋಬಸ್ತ್ ಅನ್ನ ಒದಗಿಸಲಾಗಿದೆ. ನಿನ್ನೆ ದೆಹಲಿಯಲ್ಲಿ ಕುಂಭ ಭಕ್ತರು ಕಾಲ್ತುಳಿತದಲ್ಲಿ 20 ಜನ ಮೃತಪಟ್ಟಿದ್ರು. ವಿಶೇಷ ಟ್ರೈನ್ಗಳನ್ನ ಬಿಟ್ಟಿರೋದ್ರಿಂದ ಯಾತ್ರಿಕರ ಸಂಖ್ಯೆ ಮತ್ತು ಕೂಡ ಇವತ್ತು ಹೆಚ್ಚಾಗಿದೆ. ಬೆಳಿಗ್ಗೆಯಿಂದಲೂ ಕೂಡ ಯಾತ್ರಿಕರ ಸಂಖ್ಯೆ ಸುನಾಮಿಯಂತೆ ಆಗಮಿಸ್ತಾ ಇದೆ. ಇದು ರಸ್ತೆಯ ಉದ್ದಕ್ಕೂ ಕೂಡ ಯಾತ್ರಿಕರ ಸುನಾಮಿ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಬರೋ ಪೊಲೀಸರಿಗೂ ಕೂಡ ಇಲ್ಲಿರುವಂತ ಭಕ್ತರನ್ನ ಕಂಟ್ರೋಲ್ ಮಾಡೋದು ಇಲ್ಲಿರುವಂತ ಪೊಲೀಸರಿಗೂ ಕೂಡ ಬಹಳ ದೊಡ್ಡ ಚಾಲೆಂಜ್ ಆಗಿದೆ. ಸಂಗಮಕ್ಕೆ ಹೋಗುವಂತ ಕೆಲವು ರಸ್ತೆಗಳನ್ನ, ತ್ರಿವೇಣಿ ಸಂಗಮಕ್ಕೆ ಹೋಗುವಂತ ಕೆಲವು ರಸ್ತೆಗಳನ್ನ ಬಂದ್ ಮಾಡಿದ್ದಾರೆ. ಆ ಮೂಲಕ ಯಾತ್ರಿಕರನ್ನ ಸ್ವಲ್ಪ ಮೂವ್ ಮಾಡಿಸ್ತಾ ಇದ್ದಾರೆ ಪೊಲೀಸರು. ಅಂದ್ರೆ ಕ್ರೌಡ್ ಜಾಸ್ತಿ ಆಗಿರೋದ್ರಿಂದಾಗಿ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹಾಗಾಗಿ ಮೂವ್ ಮಾಡಿಸ್ತಾ ಇದ್ದಾರೆ. ನೋಡಿ, ಮೈಕ್ ಗಳ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ, ಇಲ್ಲಿಂದ ಬೇಗ ಖಾಲಿ ಮಾಡಿ ಅಂತೇಳಿ ಅನೌನ್ಸ್ ಮಾಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಪೊಲೀಸ್ ವೆಹಿಕಲ್ ಗಳನ್ನ ಹೆಚ್ಚುವರಿಯಾಗಿ ಕೆಲವು ಸೂಕ್ಷ್ಮ ಜಾಗಗಳಿಗೆ ಇಲ್ಲಿಂದ ಮೂವ್ ಮಾಡುವ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಎಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾತ್ರಿಕರು ಸೇರ್ತಾ ಇದ್ದಾರೆ ಅಥವಾ ಯಾತ್ರಿಕರು ಆಗಮಿಸ್ತಾ ಇದ್ದಾರೆ, ಆ ದ್ವಾರಗಳಿಗೆ ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನ ನಿಯೋಜನೆ ಮಾಡೋದು ಅಥವಾ ಅಲ್ಲಿಂದ ಶಿಫ್ಟ್ ಮಾಡೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇವತ್ತಿನವರೆಗೂ ಕೂಡ, ಈ ಹೊತ್ತಿನವರೆಗೂ ಕೂಡ ಸುಮಾರು 51,88,00,000 ಯಾತ್ರಿಕರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅದ್ರ ಜೊತೆಗೆ ಇವತ್ತು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಯಾತ್ರಿಕರು ಬೆಳಿಗ್ಗೆಯಿಂದಲೇ ಸುನಾಮಿ ರೀತಿಯಲ್ಲಿ ಆಗಮಿಸ್ತಾ ಇರೋದ್ರಿಂದಾಗಿ ಯಾತ್ರಿಕರನ್ನ ಕಂಟ್ರೋಲ್ ಮಾಡೋದು ಪೊಲೀಸರಿಗೆ ಬಹಳ ದೊಡ್ಡ ಚಾಲೆಂಜ್ ಆಗಿದೆ. ಇದು ಬೇರೆ ಹೊತ್ತಿಗೆ ಬಂದ್ರೆ, ಕ್ರೌಡ್ ಇಲ್ಲದ ಹೊತ್ತಿಗೆ ಬಂದ್ರೆ ಈ ಜಾಗದಲ್ಲಿ ತ್ರಿವೇಣಿ ಸಂಗಮಕ್ಕೆ ಹೋಗೋದಕ್ಕೆ ಅವಕಾಶ ಇದೆ. ಆದ್ರೆ ಅಲ್ಲಿರುವಂತ ಪೊಲೀಸ್ ಸಿಬ್ಬಂದಿಯಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ, ಹಾಗೆ ಸೇನಾ ಸಿಬ್ಬಂದಿಯಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ವೆಹಿಕಲ್ಗಳನ್ನ ತಡಿತಾ ಇದ್ದಾರೆ. ನೋಡಿ, ಅಲ್ಲಿ ಒಂದು ವೆಹಿಕಲ್ ಈ ಕಡೆ ಬರ್ತಾ ಇದ್ದದನ್ನ ತಡಿತಾ ಇದ್ದಾರೆ. ಅಂದ್ರೆ ಜನರಿಗೆ ತ್ರಿವೇಣಿ ಸಂಗಮಕ್ಕೆ ಹೋಗುವಂತ ಮಾರ್ಗ ಇದು. ಈ ಮಾರ್ಗದಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಿ ಜನರ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಒಂದೊಂದು ರಸ್ತೆಗಳನ್ನ ಡೈವರ್ಟ್ ಮಾಡೋ ಮೂಲಕ ಕ್ರೌಡ್ ಕಂಟ್ರೋಲ್ ಮಾಡೋದನ್ನ ಪೊಲೀಸರು ಈಗ ಮಾಡ್ತಾ ಇದ್ದಾರೆ. ಕೆಲವು ಆಯಕಟ್ಟಿನ ಸ್ಥಳಗಳಲ್ಲಿ, ಜನ ಅತಿ ಹೆಚ್ಚು ನುಗ್ಗುವ ಸ್ಥಳಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೋಬಸ್ತನ್ನ ನಿಯೋಜನೆ ಮಾಡಿದ್ದಾರೆ. ಪೊಲೀಸರು ಅಲರ್ಟ್ ಆಗಿದ್ದಾರೆ, ಬ್ಯಾರಿಕೇಡ್ ಹಾಕಿದ್ದಾರೆ. ವಾಹನಗಳ ಎಂಟ್ರಿಗೆ ನಿಷಿದ್ಧ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಯಾತ್ರಿಕರ ಸುನಾಮಿ ಹೆಚ್ಚಿದೆ. ಹೆಚ್ಚುವರಿಯಾಗಿ ವಿಶೇಷ ರೈಲುಗಳನ್ನ ಪ್ರಯಾಗ್ರಾಜ್ಗೆ ಬಿಟ್ಟಿರೋದ್ರಿಂದಾಗಿ ಯಾತ್ರಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಸದ್ಯಕ್ಕೆ ಪೊಲೀಸರು ಮೈಯೆಲ್ಲ ಕಣ್ಣಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ಜನರ ಸಾಗರ ಅದು ಸುನಾಮಿ ರೀತಿ ಇದೆ. ಮೌನಿ ಸ್ನಾನ ಅಥವಾ ಈ ಶಾಹಿ ಸ್ನಾನಗಳ ಸಮಯದಲ್ಲಿ ಇಂಥ ಒಂದು ನಾವು ಕ್ರೌಡ್ ನೋಡ್ತಾ ಇದ್ವಿ. ಬಹುಶಃ ವೀಕೆಂಡ್ ನಲ್ಲಿ ಮತ್ತೆ ಮಹಾಕುಂಭ ಮುಗಿತಾ ಬಂತು, ಹಾಗಾಗಿ ಯಾತ್ರಿಕರ ಹರಿವು ಹೆಚ್ಚಾಗಿದೆ. ಈ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದ 35ನೇ ದಿನ ವೀಕೆಂಡ್. ಇವತ್ತು ಭಾನುವಾರ. ಯಾತ್ರಿಕರ ಸುನಾಮಿ ಹೇಗಿದೆ ಅಂತ ಕೇಳಿದ್ರೆ ನೋಡಿ, ಒಂದು ಸ್ವಲ್ಪವೂ ಕೂಡ ಜಾಗ ಇಲ್ಲ ಅಲ್ಲಿ, ಒಂದು ಸ್ವಲ್ಪವೂ ಕೂಡ ಜಾಗ ಇಲ್ಲ ಅಲ್ಲಿ. ಯಾತ್ರಿಕರ ಸುನಾಮಿ ಹೇಗಿದೆ ಕೇಳಿದ್ರೆ ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಯಾತ್ರಿಕರೇ ಕಾಣಿಸ್ತಾ ಇದ್ದಾರೆ. ಇದು ನಾಗವಾಸುಕಿ ಮಾರ್ಗವಾಗಿ ಹೋಗುವಂತ ರಸ್ತೆ. ಈ ಕಡೆಗೆ ಹೋದ್ರೆ ಸಂಗಮಕ್ಕೆ ಹೋಗುವಂತ ರಸ್ತೆ ಇದು. ಈ ರಸ್ತೆಯ ಉದ್ದಕ್ಕೂ ಕೂಡ ಜನರೇ ತುಂಬಿದ್ದಾರೆ. ಯಾವುದೇ ವಾಹನಗಳ ಮೂವ್ಮೆಂಟ್ಗೆ ಇವತ್ತು ಅವಕಾಶ ಇಲ್ಲ. ಬೈಕ್ಗಳನ್ನು ಕೂಡ ಅಲ್ಲಲ್ಲಿ ತಡಿತಾ ಇದ್ದಾರೆ. ಈ ಎಲ್ಲ ವೆಹಿಕಲ್ಗಳೇನಿದಾವಲ್ಲ, ಈ ವೆಹಿಕಲ್ಗಳು ಒಳಗಡೆ ಬಂದಿವವು, ಅವ್ರನ್ನ ಹೊರಗಡೆ ಕಳಿಸ್ತಾ ಇದ್ದಾರೆ. ಈಗ ಬಿಗಿ ಬಂದೋಬಸ್ತ್ ಅನ್ನ ಒದಗಿಸಲಾಗಿದೆ. ನಿನ್ನೆ ದೆಹಲಿಯಲ್ಲಿ ಕುಂಭ ಭಕ್ತರು ಕಾಲ್ತುಳಿತದಲ್ಲಿ 20 ಜನ ಮೃತಪಟ್ಟಿದ್ರು. ವಿಶೇಷ ಟ್ರೈನ್ಗಳನ್ನ ಬಿಟ್ಟಿರೋದ್ರಿಂದ ಯಾತ್ರಿಕರ ಸಂಖ್ಯೆ ಮತ್ತು ಕೂಡ ಇವತ್ತು ಹೆಚ್ಚಾಗಿದೆ. ಬೆಳಿಗ್ಗೆಯಿಂದಲೂ ಕೂಡ ಯಾತ್ರಿಕರ ಸಂಖ್ಯೆ ಸುನಾಮಿಯಂತೆ ಆಗಮಿಸ್ತಾ ಇದೆ. ಇದು ರಸ್ತೆಯ ಉದ್ದಕ್ಕೂ ಕೂಡ ಯಾತ್ರಿಕರ ಸುನಾಮಿ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಬರೋ ಪೊಲೀಸರಿಗೂ ಕೂಡ ಇಲ್ಲಿರುವಂತ ಭಕ್ತರನ್ನ ಕಂಟ್ರೋಲ್ ಮಾಡೋದು ಇಲ್ಲಿರುವಂತ ಪೊಲೀಸರಿಗೂ ಕೂಡ ಬಹಳ ದೊಡ್ಡ ಚಾಲೆಂಜ್ ಆಗಿದೆ.
ಸಂಗಮಕ್ಕೆ ಹೋಗುವಂತ ಕೆಲವು ರಸ್ತೆಗಳನ್ನ, ತ್ರಿವೇಣಿ ಸಂಗಮಕ್ಕೆ ಹೋಗುವಂತ ಕೆಲವು ರಸ್ತೆಗಳನ್ನ ಬಂದ್ ಮಾಡಿದ್ದಾರೆ. ಆ ಮೂಲಕ ಯಾತ್ರಿಕರನ್ನ ಸ್ವಲ್ಪ ಮೂವ್ ಮಾಡಿಸ್ತಾ ಇದ್ದಾರೆ ಪೊಲೀಸರು. ಅಂದ್ರೆ ಕ್ರೌಡ್ ಜಾಸ್ತಿ ಆಗಿರೋದ್ರಿಂದಾಗಿ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹಾಗಾಗಿ ಮೂವ್ ಮಾಡಿಸ್ತಾ ಇದ್ದಾರೆ. ನೋಡಿ, ಮೈಕ್ ಗಳ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ, ಇಲ್ಲಿಂದ ಬೇಗ ಖಾಲಿ ಮಾಡಿ ಅಂತೇಳಿ ಅನೌನ್ಸ್ ಮಾಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಪೊಲೀಸ್ ವೆಹಿಕಲ್ ಗಳನ್ನ ಹೆಚ್ಚುವರಿಯಾಗಿ ಕೆಲವು ಸೂಕ್ಷ್ಮ ಜಾಗಗಳಿಗೆ ಇಲ್ಲಿಂದ ಮೂವ್ ಮಾಡುವ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಎಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾತ್ರಿಕರು ಸೇರ್ತಾ ಇದ್ದಾರೆ ಅಥವಾ ಯಾತ್ರಿಕರು ಆಗಮಿಸ್ತಾ ಇದ್ದಾರೆ, ಆ ದ್ವಾರಗಳಿಗೆ ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನ ನಿಯೋಜನೆ ಮಾಡೋದು ಅಥವಾ ಅಲ್ಲಿಂದ ಶಿಫ್ಟ್ ಮಾಡೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇವತ್ತಿನವರೆಗೂ ಕೂಡ, ಈ ಹೊತ್ತಿನವರೆಗೂ ಕೂಡ ಸುಮಾರು 51,88,00,000 ಯಾತ್ರಿಕರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅದ್ರ ಜೊತೆಗೆ ಇವತ್ತು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಯಾತ್ರಿಕರು ಬೆಳಿಗ್ಗೆಯಿಂದಲೇ ಸುನಾಮಿ ರೀತಿಯಲ್ಲಿ ಆಗಮಿಸ್ತಾ ಇರೋದ್ರಿಂದಾಗಿ ಯಾತ್ರಿಕರನ್ನ ಕಂಟ್ರೋಲ್ ಮಾಡೋದು ಪೊಲೀಸರಿಗೆ ಬಹಳ ದೊಡ್ಡ ಚಾಲೆಂಜ್ ಆಗಿದೆ. ಇದು ಬೇರೆ ಹೊತ್ತಿಗೆ ಬಂದ್ರೆ, ಕ್ರೌಡ್ ಇಲ್ಲದ ಹೊತ್ತಿಗೆ ಬಂದ್ರೆ ಈ ಜಾಗದಲ್ಲಿ ತ್ರಿವೇಣಿ ಸಂಗಮಕ್ಕೆ ಹೋಗೋದಕ್ಕೆ ಅವಕಾಶ ಇದೆ. ಆದ್ರೆ ಅಲ್ಲಿರುವಂತ ಪೊಲೀಸ್ ಸಿಬ್ಬಂದಿಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ, ಹಾಗೆ ಸೇನಾ ಸಿಬ್ಬಂದಿಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ವೆಹಿಕಲ್ಗಳನ್ನ ತಡಿತಾ ಇದ್ದಾರೆ. ನೋಡಿ, ಅಲ್ಲಿ ಒಂದು ವೆಹಿಕಲ್ ಈ ಕಡೆ ಬರ್ತಾ ಇದ್ದದನ್ನ ತಡಿತಾ ಇದ್ದಾರೆ. ಅಂದ್ರೆ ಜನರಿಗೆ ತ್ರಿವೇಣಿ ಸಂಗಮಕ್ಕೆ ಹೋಗುವಂತ ಮಾರ್ಗ ಇದು. ಈ ಮಾರ್ಗದಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಿ ಜನರ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಒಂದೊಂದು ರಸ್ತೆಗಳನ್ನ ಡೈವರ್ಟ್ ಮಾಡೋ ಮೂಲಕ ಕ್ರೌಡ್ ಕಂಟ್ರೋಲ್ ಮಾಡೋದನ್ನ ಪೊಲೀಸರು ಈಗ ಮಾಡ್ತಾ ಇದ್ದಾರೆ. ಕೆಲವು ಆಯಕಟ್ಟಿನ ಸ್ಥಳಗಳಲ್ಲಿ, ಜನ ಅತಿ ಹೆಚ್ಚು ನುಗ್ಗುವ ಸ್ಥಳಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೋಬಸ್ತನ್ನ ನಿಯೋಜನೆ ಮಾಡಿದ್ದಾರೆ. ಪೊಲೀಸರು ಅಲರ್ಟ್ ಆಗಿದ್ದಾರೆ, ಬ್ಯಾರಿಕೇಡ್ ಹಾಕಿದ್ದಾರೆ. ವಾಹನಗಳ ಎಂಟ್ರಿಗೆ ನಿಷಿದ್ಧ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಯಾತ್ರಿಕರ ಸುನಾಮಿ ಹೆಚ್ಚಿದೆ. ಹೆಚ್ಚುವರಿಯಾಗಿ ವಿಶೇಷ ರೈಲುಗಳನ್ನ ಪ್ರಯಾಗ್ರಾಜ್ಗೆ ಬಿಟ್ಟಿರೋದ್ರಿಂದಾಗಿ ಯಾತ್ರಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಸದ್ಯಕ್ಕೆ ಪೊಲೀಸರು ಮೈಯೆಲ್ಲ ಕಣ್ಣಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ಜನರ ಸಾಗರ ಅದು ಸುನಾಮಿ ರೀತಿ ಇದೆ. ಮೌನಿ ಸ್ನಾನ ಅಥವಾ ಈ ಶಾಹಿ ಸ್ನಾನಗಳ ಸಮಯದಲ್ಲಿ ಇಂಥ ಒಂದು ನಾವು ಕ್ರೌಡ್ ನೋಡ್ತಾ ಇದ್ವಿ. ಬಹುಶಃ ವೀಕೆಂಡ್ ನಲ್ಲಿ ಮತ್ತೆ ಮಹಾಕುಂಭ ಮುಗಿತಾ ಬಂತು, ಹಾಗಾಗಿ ಯಾತ್ರಿಕರ ಹರಿವು ಹೆಚ್ಚಾಗಿದೆ. ಈ ಪ್ರಯಾಗ್ರಾಜ್ನ ಮಹಾಕುಂಭಮೇಳದ 35ನೇ ದಿನ ವೀಕೆಂಡ್, ಇವತ್ತು ಭಾನುವಾರ. ಯಾತ್ರಿಕರ ಸುನಾಮಿ ಹೇಗಿದೆ ಅಂತ ಕೇಳಿದ್ರೆ ನೋಡಿ, ಒಂದು ಸ್ವಲ್ಪವೂ ಕೂಡ ಜಾಗ ಇಲ್ಲ ಅಲ್ಲಿ, ಒಂದು ಸ್ವಲ್ಪವೂ ಕೂಡ ಜಾಗ ಇಲ್ಲ ಅಲ್ಲಿ. ಯಾತ್ರಿಕರ ಸುನಾಮಿ ಹೇಗಿದೆ ಕೇಳಿದ್ರೆ ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಯಾತ್ರಿಕರೇ ಕಾಣಿಸ್ತಾ ಇದ್ದಾರೆ. ಇದು ನಾಗವಾಸುಕಿ ಮಾರ್ಗವಾಗಿ ಹೋಗುವಂತ ರಸ್ತೆ. ಈ ಕಡೆಗೆ ಹೋದ್ರೆ ಸಂಗಮಕ್ಕೆ ಹೋಗುವಂತ ರಸ್ತೆ ಇದು. ಈ ರಸ್ತೆಯ ಉದ್ದಕ್ಕೂ ಕೂಡ ಜನರೇ ತುಂಬಿದ್ದಾರೆ. ಯಾವುದೇ ವಾಹನಗಳ ಮೂವ್ಮೆಂಟ್ಗೆ ಇವತ್ತು ಅವಕಾಶ ಇಲ್ಲ. ಬೈಕ್ಗಳನ್ನು ಕೂಡ ಅಲ್ಲಲ್ಲಿ ತಡಿತಾ ಇದ್ದಾರೆ. ಈ ಎಲ್ಲ ವೆಹಿಕಲ್ಗಳೇನಿದಾವಲ್ಲ, ಈ ವೆಹಿಕಲ್ಗಳು ಒಳಗಡೆ ಬಂದಿವವು, ಅವ್ರನ್ನ ಹೊರಗಡೆ ಕಳಿಸ್ತಾ ಇದ್ದಾರೆ. ಈಗ ಬಿಗಿ ಬಂದೋಬಸ್ತ್ ಅನ್ನ ಒದಗಿಸಲಾಗಿದೆ. ನಿನ್ನೆ ದೆಹಲಿಯಲ್ಲಿ ಕುಂಭ ಭಕ್ತರು ಕಾಲ್ತುಳಿತದಲ್ಲಿ 20 ಜನ ಮೃತಪಟ್ಟಿದ್ರು. ವಿಶೇಷ ಟ್ರೈನ್ಗಳನ್ನ ಬಿಟ್ಟಿರೋದ್ರಿಂದ ಯಾತ್ರಿಕರ ಸಂಖ್ಯೆ ಮತ್ತು ಕೂಡ ಇವತ್ತು ಹೆಚ್ಚಾಗಿದೆ. ಬೆಳಿಗ್ಗೆಯಿಂದಲೂ ಕೂಡ ಯಾತ್ರಿಕರ ಸಂಖ್ಯೆ ಸುನಾಮಿಯಂತೆ ಆಗಮಿಸ್ತಾ ಇದೆ. ಇದು ರಸ್ತೆಯ ಉದ್ದಕ್ಕೂ ಕೂಡ ಯಾತ್ರಿಕರ ಸುನಾಮಿ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಬರೋ ಪೊಲೀಸರಿಗೂ ಕೂಡ, ಇಲ್ಲಿರುವಂತ ಭಕ್ತರನ್ನ ಕಂಟ್ರೋಲ್ ಮಾಡೋದು ಇಲ್ಲಿರುವಂತ ಪೊಲೀಸರಿಗೂ ಕೂಡ ಬಹಳ ದೊಡ್ಡ ಚಾಲೆಂಜ್ ಆಗಿದೆ. ಸಂಗಮಕ್ಕೆ ಹೋಗುವಂತ ಕೆಲವು ರಸ್ತೆಗಳನ್ನ, ತ್ರಿವೇಣಿ ಸಂಗಮಕ್ಕೆ ಹೋಗುವಂತ ಕೆಲವು ರಸ್ತೆಗಳನ್ನ ಬಂದ್ ಮಾಡಿದ್ದಾರೆ. ಆ ಮೂಲಕ ಯಾತ್ರಿಕರನ್ನ ಸ್ವಲ್ಪ ಮೂವ್ ಮಾಡಿಸ್ತಾ ಇದ್ದಾರೆ ಪೊಲೀಸರು. ಅಂದ್ರೆ ಕ್ರೌಡ್ ಜಾಸ್ತಿ ಆಗಿರೋದ್ರಿಂದಾಗಿ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹಾಗಾಗಿ ಮೂವ್ ಮಾಡಿಸ್ತಾ ಇದ್ದಾರೆ. ನೋಡಿ, ಮೈಕ್ ಗಳ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ, ಇಲ್ಲಿಂದ ಬೇಗ ಖಾಲಿ ಮಾಡಿ ಅಂತೇಳಿ ಅನೌನ್ಸ್ ಮಾಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಪೊಲೀಸ್ ವೆಹಿಕಲ್ ಗಳನ್ನ ಹೆಚ್ಚುವರಿಯಾಗಿ ಕೆಲವು ಸೂಕ್ಷ್ಮ ಜಾಗಗಳಿಗೆ ಇಲ್ಲಿಂದ ಮೂವ್ ಮಾಡುವ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಎಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾತ್ರಿಕರು ಸೇರ್ತಾ ಇದ್ದಾರೆ ಅಥವಾ ಯಾತ್ರಿಕರು ಆಗಮಿಸ್ತಾ ಇದ್ದಾರೆ, ಆ ದ್ವಾರಗಳಿಗೆ ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನ ನಿಯೋಜನೆ ಮಾಡೋದು ಅಥವಾ ಅಲ್ಲಿಂದ ಶಿಫ್ಟ್ ಮಾಡೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇವತ್ತಿನವರೆಗೂ ಕೂಡ, ಈ ಹೊತ್ತಿನವರೆಗೂ ಕೂಡ ಸುಮಾರು 51,88,00,000 ಯಾತ್ರಿಕರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅದ್ರ ಜೊತೆಗೆ ಇವತ್ತು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಯಾತ್ರಿಕರು ಬೆಳಿಗ್ಗೆಯಿಂದಲೇ ಸುನಾಮಿ ರೀತಿಯಲ್ಲಿ ಆಗಮಿಸ್ತಾ ಇರೋದ್ರಿಂದಾಗಿ ಯಾತ್ರಿಕರನ್ನ ಕಂಟ್ರೋಲ್ ಮಾಡೋದು ಪೊಲೀಸರಿಗೆ ಬಹಳ ದೊಡ್ಡ ಚಾಲೆಂಜ್ ಆಗಿದೆ. ಇದು ಬೇರೆ ಹೊತ್ತಿಗೆ ಬಂದ್ರೆ, ಕ್ರೌಡ್ ಇಲ್ಲದ ಹೊತ್ತಿಗೆ ಬಂದ್ರೆ ಈ ಜಾಗದಲ್ಲಿ ತ್ರಿವೇಣಿ ಸಂಗಮಕ್ಕೆ ಹೋಗೋದಕ್ಕೆ ಅವಕಾಶ ಇದೆ. ಆದ್ರೆ ಅಲ್ಲಿರುವಂತ ಪೊಲೀಸ್ ಸಿಬ್ಬಂದಿಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ, ಹಾಗೆ
ಸೇನಾ ಸಿಬ್ಬಂದಿಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ವೆಹಿಕಲ್ಗಳನ್ನು ತಡಿತಾ ಇದ್ದಾರೆ. ನೋಡಿ, ಅಲ್ಲಿ ಒಂದು ವೆಹಿಕಲ್ ಈ ಕಡೆ ಬರ್ತಾ ಇದ್ದದನ್ನ ತಡಿತಾ ಇದ್ದಾರೆ. ಅಂದ್ರೆ ಜನರಿಗೆ ತ್ರಿವೇಣಿ ಸಂಗಮಕ್ಕೆ ಹೋಗುವಂತ ಮಾರ್ಗ ಇದು. ಈ ಮಾರ್ಗದಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಿ ಜನರ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಒಂದೊಂದು ರಸ್ತೆಗಳನ್ನ ಡೈವರ್ಟ್ ಮಾಡೋ ಮೂಲಕ ಕ್ರೌಡ್ ಕಂಟ್ರೋಲ್ ಮಾಡೋದನ್ನ ಪೊಲೀಸರು ಈಗ ಮಾಡ್ತಾ ಇದ್ದಾರೆ. ಕೆಲವು ಆಯಕಟ್ಟಿನ ಸ್ಥಳಗಳಲ್ಲಿ ಜನ ಅತಿ ಹೆಚ್ಚು ನುಗ್ಗುವ ಸ್ಥಳಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೋಬಸ್ತನ್ನ ನಿಯೋಜನೆ ಮಾಡಿದ್ದಾರೆ. ಪೊಲೀಸರು ಅಲರ್ಟ್ ಆಗಿದ್ದಾರೆ, ಬ್ಯಾರಿಕೇಡ್ ಹಾಕಿದ್ದಾರೆ. ವಾಹನಗಳ ಎಂಟ್ರಿಗೆ ನಿಷಿದ್ಧ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಯಾತ್ರಿಕರ ಸುನಾಮಿ ಹೆಚ್ಚಿದೆ. ಹೆಚ್ಚುವರಿಯಾಗಿ ವಿಶೇಷ ರೈಲುಗಳನ್ನ ಪ್ರಯಾಗ್ರಾಜ್ಗೆ ಬಿಟ್ಟಿರೋದ್ರಿಂದಾಗಿ ಯಾತ್ರಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಸದ್ಯಕ್ಕೆ ಪೊಲೀಸರು ಮೈಯೆಲ್ಲ ಕಣ್ಣಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ಜನರ ಸಾಗರ ಅದು ಸುನಾಮಿ ರೀತಿ ಇದೆ. ಮೌನಿ ಸ್ನಾನ ಅಥವಾ ಈ ಶಾಹಿ ಸ್ನಾನಗಳ ಸಮಯದಲ್ಲಿ ಇಂಥ ಒಂದು ನಾವು ಕ್ರೌಡ್ ನೋಡ್ತಾ ಇದ್ವಿ. ಬಹುಶಃ ವೀಕೆಂಡ್ನಲ್ಲಿ ಮತ್ತೆ ಮಹಾಕುಂಭ ಮುಗಿತಾ ಬಂತು, ಹಾಗಾಗಿ ಯಾತ್ರಿಕರ ಹರಿವು ಹೆಚ್ಚಾಗಿದೆ.